ನಮಸ್ಕಾರ. ಶ್ರೀರಾಮೋತ್ಸವ ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಕೃತಿಕಾ ಬೆಳ್ಳಿಪಾಡಿ. ಇದೀಗ ಮುಖ್ಯಾಂಶಗಳು. ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ನಡೆದ ಶ್ರೀರಾಮೋತ್ಸವದ 3ನೇ ದಿನದ ಸರಣಿ ಕಾರ್ಯಕ್ರಮ. ವಿವೇಕಾನಂದ ಕಲಾ, ವಿಜ್ಞಾನ ಮತ್ತು ವಾಣಿಜ್ಯ ಸ್ವಾಯತ್ತ ಮಹಾವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ಹಾಗೂ ಸಂಶೋಧನಾ ಕೇಂದ್ರ ಮತ್ತು ತುಳು ಸಂಘ, ಕನ್ನಡ ಸಂಘ, ಹಿಂದಿ ಸಂಘ, ಸಂಸ್ಕೃತ ಸಂಘ ಮತ್ತು ಎನ್ಸಿಸಿ ಸಹಯೋಗದಲ್ಲಿ ಶ್ರೀರಾಮೋತ್ಸವ, ಶ್ರೀರಾಮ ಭಾವಪೂಜೆ, ಅಹಲ್ಯರಾಮ ಸ್ಮರಣೆ, ಮಂಡೋದರಿಯ ಅಂತರಂಗದಲ್ಲಿ ರಾಮ ಎಂಬ ವಿಷಯವನ್ನು ಪ್ರಸ್ತಾಪಿಸಿ ಯಕ್ಷಗಾನ ಅರ್ಥಧಾರಿ ವೇದಮೂರ್ತಿ ಕೇಶವ ಭಟ್ ಕೇಕನಾಜೆ ಮಾತನಾಡಿದರು. ಜೀವ ಚೈತನ್ಯವೆಂಬಂತಹ ಕೋಶ, ಯಾರದು ಜೀವ ಚೈತನ್ಯ? ಅವನೇ ಪರಮಾತ್ಮ, ಅವನೇ ನಾವು ನಂಬುವಂತಹ ಹೃದಯದಲ್ಲಿ ಒಪ್ಪಿಕೊಂಡು ಜೀವನ ಮಾಡುತ್ತಾ ಇರುವಂತಹ ರಾಮಚಂದ್ರ. ಆ ರಾಮನಿಂದ ಆವೃತವಾದಂತಹ ಈ ಸ್ವರ್ಗಲೋಕ, ನೀವು ಸ್ವರ್ಗಲೋಕ ಅಂತ ಅಲ್ಲಿಗೆ ಹೋಗಬೇಕು ಅಂತಿಲ್ಲ, ಇದೇ ನಮ್ಮ ಶರೀರದ ಒಳಗಿರುವಂತಹ ಸ್ವರ್ಗಲೋಕ, ರಾಮನೆಂಬಂತಹ ನಿತ್ಯ ಚೈತನ್ಯನಿಂದ ಆವೃತವಾದಂತಹ ಸ್ವರ್ಗಲೋಕ, ಅದರ ಹೊರಗಡೆ ಇರುವಂತಹ ಈ ಅಯೋಧ್ಯೆ, ಇದನ್ನು ನಮ್ಮಲ್ಲಿ ನಾವು ಕಂಡುಕೊಳ್ಳಬೇಕು. ಆವಾಗ ಸಮಗ್ರ ಭರತಖಂಡ, ಕೋಟಿಗಟ್ಟಲೆ ಜನಸಂಖ್ಯೆಯ ಜನಗಳು ಈ ರೀತಿಯ ಭಾವವನ್ನು ತಾಳಿದವಾಗ ಮಾತ್ರ ಪ್ರತಿ ಗಲ್ಲಿಯು, ಪ್ರತಿ ಮನೆಯು ಅಯೋಧ್ಯೆಯಾಗ್ತದೆ, ಪ್ರತಿ ಸಮಾಜವೂ ಕೂಡ ಅಯೋಧ್ಯೆಯಾಗ್ತದೆ. ಈ ಭಾವದಿಂದ ನಮ್ಮನ್ನು ನಾವು ಅರಿತುಕೊಂಡಾಗ ಮಾತ್ರ ಅಯೋಧ್ಯೆಯ ಅರಿವಾಗ್ತದೆ. ನಮ್ಮನ್ನು ನಾವು ಅರಿತುಕೊಂಡಾಗ ಮಾತ್ರ ರಾಮ ಯಾರೆಂಬುದು ಅರಿವಾಗ್ತದೆ. ರಾಮಾಯಣ ಕಾಲದಲ್ಲಿ ಸುಮಾರಷ್ಟು ಜನಗಳು ತಮ್ಮನ್ನು ತಾವು ಅರಿತುಕೊಂಡವರಿದ್ದರು. ಹಾಗಾಗಿ ರಾಮನ ಪರಿಚಯ ಆಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸಾಧ್ವಿ ಶ್ರೀ ಮಾತಾನಂದಮಯಿ ಮಾತನಾಡಿ, ಪ್ರಭು ಶ್ರೀರಾಮನ ಗುಣಗಾನ ಮಾಡುವುದರ ಜೊತೆಗೆ ರಾಮನನ್ನು ಭಜನೆಯ ಮೂಲಕ ಸ್ಮರಿಸಿಕೊಂಡರು. ಹೋಗ್ತಾ ಇದ್ದಾನೆ, ಹೋಗ್ಬೇಕಿದ್ರೆ ನಾರದರ ದರ್ಶನವಾಗ್ತದೆ. ಗಣೇಶನಿಗೆ ನಾರದರಿಗೆ ಆಗ್ತಂತೆ, ಇವನು ಯಾವಾಗ ಹೋಗಿ ತಲುಪಲಿಕ್ಕೆ, ವಾಪಸ್ ಬರಲಿಕ್ಕೆ ಅಂತ ಹೇಳುವಾಗ ನಾರದ ಅಲ್ಲಿ ಉಪದೇಶ ಮಾಡ್ತಾನೆ. ಏನಂದರೆ, ನೀನು ದೂರ ಎಲ್ಲ ಹೋಗಬೇಡ, ನೋಡು ಇಲ್ಲಿ ರಾಮ ಅಂತ ಬರಿ, ರಾಮ ಅಂತ ಬರೆದು ಅದಕ್ಕೂ ಒಂದು ಸುತ್ತು ಬಂದು ನೀನು ಬ್ರಹ್ಮನಲ್ಲಿಗೆ ಹೋಗು ಅಂತ ನಾರದರಲ್ಲಿ ಹೇಳ್ತಾರಂತೆ. ಅದನ್ನೇ ಮಾಡಿಕೊಂಡು ಬ್ರಹ್ಮನ ಕಡೆಗೆ ಹೋಗ್ತಾನೆ ಗಣೇಶ. ಹೋದ ಕೂಡಲೇ ಬ್ರಹ್ಮದೇವರು ಹೇಳ್ತಾರಂತೆ, ನೀನೇ ಪೂಜಾರ್ಹ, ಆದಿಯಲ್ಲಿ ಎಲ್ಲರೂ ನಿನ್ನನ್ನು ಪ್ರಥಮವಾಗಿ ಪೂಜೆ ಮಾಡಲಿ ಅನ್ನುವಂಥ ಒಂದು ಅಭಯವನ್ನು ಕೊಡುವಂಥ ಎಷ್ಟೋ ಹಲವಾರು ಕಥೆಗಳನ್ನು ನಾವು ಕೇಳ್ತೇವೆ. ಅಂದರೆ ರಾಮತತ್ವ, ರಾಮನಾಮ, ಶಿವನು ತನ್ನ ಭಾಮೆಗೆ ಹೇಳಿದಂತಹ ನಾಮ ನಾವು ಕೇಳಿದ್ದೇವೆ. ಶಿವನೇ ರಾಮನನ್ನು ಪೂಜಿಸಿದಂತಹ, ಒಮ್ಮೆಗೆ ಹೇಳಿದಂತಹ ಮಂತ್ರ ರಾಮ ಮಂತ್ರ. ರಾಮ ಮಂತ್ರವ ಜಪಿಸೋ ಮನುಜ ಅಂತ ಕೇಳಿದ್ದೇವೆ ನಾವು. ಅಂತಹ ರಾಮ ಮಂತ್ರ, ಅದಕ್ಕೆ ಯಾವುದೇ ಮೈಲಿಗಿಲ್ಲ. ಆ ಮಂತ್ರವನ್ನು ಇವಾಗ ನಾವು ಸಮಾಜದಲ್ಲೆಲ್ಲ ನೋಡ್ತಾ ಇದ್ದೇವೆ ನೋಡಿ, ಎಲ್ಲರೂ ರಾಮ ಅಂತಲೇ ಹೇಳೋದು, ಸಾತ್ವಿಕರು ರಾಮ ಅಂತ ಹೇಳೋದು, ರಾಮ ಭಕ್ತರು ರಾಮ ಅಂತಲೇ ಹೇಳೋದು, ದೇಶಿಸುವವರು ರಾಮ ಅಂತಲೇ ಹೇಳೋದು, ವೈರ ಇದ್ದವರು ರಾಮ ಅಂತ ಹೇಳೋದು. ಯಾರೆಲ್ಲರ ಬಾಯಲ್ಲೂ ರಾಮ. ಎಲ್ಲಿ ರಾಮ ಅಂತ ಜಪ ಆಗ್ತದೋ ಅಲ್ಲಿ ಯಶಸ್ಸುಂಟು ಅಂತಲೇ ಲೆಕ್ಕ. ಅದಕ್ಕೆ ನಮ್ಮ ಅಯೋಧ್ಯೆ ಸಾಕ್ಷಿ ಅಂತ ಹೇಳಬಹುದು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾಲೇಜು ಪರಿಚಾರಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪುಷ್ಪಾವತಿ ನೆರವೇರಿಸಿದರು. ವೇದಿಕೆಯಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯ ಜಗನ್ನಾಥ ಎ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ ಶ್ರೀ ಮುರಳೀಕೃಷ್ಣ ಕೆಎನ್, ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್, ಪರೀಕ್ಷಾಂಗ ಕುಲಸಚಿವ ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ನಿರ್ದೇಶಕ ಎಚ್.ಜಿ. ಶ್ರೀಧರ್, ವಿಶೇಷ ಅಧಿಕಾರಿ ಶ್ರೀಧರ್ ನಾಯಕ್ ಉಪಸ್ಥಿತರಿದ್ದರು. ಇದಿಷ್ಟು ಈ ದಿನದ ಶ್ರೀರಾಮೋತ್ಸವ ಸರಣಿ ಕಾರ್ಯಕ್ರಮದ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ವಿಕಸನ ಟಿವಿಯನ್ನು ವೀಕ್ಷಿಸಿ. ನಾನು ಕೃತಿಕಾ ಬೆಳ್ಳಿಪಾಡಿ. ನಮಸ್ಕಾರ.